ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ. ಸಚಿವರು ಇದರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರತಿಕ್ರಿಯೆ ಇದು. ಹನಿ ಟ್ರ್ಯಾಪ್ ಬಗ್ಗೆ ರಾಜಣ್ಣ ಅವರು ಹೇಳ್ತಾರೆ, ಇದನ್ನ ಗೃಹ ಸಚಿವರು ಹಾಗೂ ಸಿಎಂಎ ಅವರೇ ನೋಡ್ಕೊಳ್ತಾರೆ. ಗರ್ಜಿಸುವವರನ್ನ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಎನ್ನುವಂತ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗೂ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರನ್ನೇ ನೀವು ಕೇಳಿ ಅಂತ. ಉಳಿದ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಹಾಕ್ತೀವಿ ಅಂತ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ 8-10 ದಿನಗಳಿಂದ ರಾಜ್ಯದಲ್ಲಿ ಭಾರೀ ಸದ್ದು ಮಾಡ್ತಾ ಇರೋದು ಅಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರ. KN ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಯೋಗ ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ವಿಚಾರ ಸದ್ದು ಮಾಡ್ತಾ ಇದ್ದ ಬೆನ್ನಲ್ಲೇ ಅವರೇ ಸದನದಲ್ಲೂ ಕೂಡ ಹೇಳ್ಬಿಟ್ರು, ಹೌದು ನನ್ನ ಮೇಲೆ ನನ್ನ ಮಗನ ಮೇಲೆ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಆಗಿತ್ತು, ಅವ್ರು ಯಾರು ಅನ್ನೋದು ಗೊತ್ತಾಗಬೇಕಿದೆ, ಮಾಡಿಸಿದ್ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ ಅಂತ. ಆದ್ರೆ ಈಗ ವರಿಷ್ಠರು ಹೇಳ್ತಾ ಇರೋದು, ಸದ್ಯಕ್ಕೆ ಕಂಪ್ಲೇಂಟ್ ಕೊಡೋದು ಬೇಡ, ಹಾಗೆ ನೋಡೋಣ, ನಾವು ವಿಚಾರಿಸೋಣ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗುತ್ತೆ ಅಂತ. ಆದ್ರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಹೇಳಿಕೆ ಏನಪ್ಪಾ ಅಂದ್ರೆ, ಈ ರೀತಿ ಹನಿ ಟ್ರ್ಯಾಪ್ ವಿಚಾರ ಏನಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿರೋದು. ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾರ್ಯಾರು ಗರ್ಜಿಸ್ತಾರೋ ಅವ್ರ ಧ್ವನಿ ಅಡಗಿಸೋದಕ್ಕೆ, ಅವ್ರ ರಾಜಕೀಯ ಬೆಳವಣಿಗೆಯನ್ನ ಹಿಮ್ಮೆಟ್ಟಿಸೋದಕ್ಕೆ ಅಂತಾನೆ ಈ ರೀತಿ ಹನಿ ಟ್ರ್ಯಾಪ್ ಪ್ರಯೋಗ ಮಾಡ್ತಿದ್ದಾರೆ. ಅಂದರೆ SC/ST ನಾಯಕರ ವಿರುದ್ಧ ಮಾತ್ರ ಈ ರೀತಿ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲಿ SC/ST ಅಂತ ಬರೋದಿಲ್ಲ, ಯಾರ್ಯಾರು ಗರ್ಜಿಸ್ತಾರೋ ಅವ್ರ ಮೇಲೆ ಈ ರೀತಿ ಹನಿ ಟ್ರ್ಯಾಪ್ ಪ್ರಯೋಗ ಮಾಡ್ತಿದ್ದಾರೆ ಅಂದರು. ಹಾಗಾದ್ರೆ ಯಾರ ವಿರುದ್ಧ ಗರ್ಜಿಸುವವರಿಗೆ ಈ ರೀತಿ ಆಗ್ತಾ ಇದೆ, ಅದಕ್ಕೆ ಉತ್ತರವನ್ನು ಸತೀಶ್ ಜಾರಕಿಹೊಳಿ ಅವರೇ ಕೇಳಬೇಕು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳಿರೋದು, ನೀವು ಸತೀಶ್ ಜಾರಕಿಹೊಳಿ ಅವರನ್ನೇ ಹೋಗಿ ಕೇಳಿ ಅಂತ. ಮತ್ತೊಂದು ಕಡೆ 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಮಹಿಳೆಯರ ಖಾತೆಗೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಪದೇ ಕೇಳ್ತಾನೆ ಇದ್ರು, ಒಂದು ಸ್ವಲ್ಪ ದಿನ ಬಂತಪ್ಪ, ಈಗ ಬರ್ತಾ ಇಲ್ಲ ಹಣ, ಎಲ್ಲಿಂದ ಬರುತ್ತೆ, ಈ ಯೋಜನೆಗಳೆಲ್ಲವೂ ಕೂಡ ಇಲ್ಲೇ ನಿಂತು ಹೋಗುತ್ತೆ ಅನ್ನೋ ರೀತಿ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇತ್ತು. ಹೀಗಾಗಿ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಬಟ್ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ ಅನ್ನುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆ ಗ್ರಾಸ ಆಗ್ತಾ ಇದೆ. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಾ, KN ರಾಜಣ್ಣ ಹೇಳ್ತಿದ್ದಾರೆ, ಅವರ ಪುತ್ರ ರಾಜೇಂದ್ರ ಹೇಳ್ತಿದ್ದಾರೆ, ಹನಿ ಟ್ರ್ಯಾಪ್ ಆಗ್ತಾ ಇರೋದು ನಿಜ, ನಮ್ಮ ಮೇಲೆ ಪ್ರಯೋಗ ಮಾಡಿದ್ರು, ಬೇರೆ ರೀತಿಯಾಗಿ ಪ್ರಯೋಗ ಮಾಡೋಕೆ ಟ್ರೈ ಮಾಡಿದ್ರು, ಆ ದಾಖಲೆಗಳು ನನ್ನ ಹತ್ರ ಇದೆ ಅಂತ ರಾಜೇಂದ್ರ ಅವರು ಕೂಡ ಹೇಳ್ತಾ ಇದ್ರು. ಬಟ್ ಈ ರೀತಿ ಆಗ್ತಿಲ್ಲ ಅಂತ ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಅಂತೂ ಗಂಭೀರ ಆರೋಪ ಮಾಡ್ತಿದ್ದಾರೆ, ಗರ್ಜಿಸುವವರ ವಿರುದ್ಧನೇ ಈ ರೀತಿ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ. ನಿಜಕ್ಕೂ ಕೂಡ ಈ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರುವಂಥ ಆ ನಾಯಕ ಯಾರು, ಅದೇ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ನೀವೇ ಗಮನಿಸ್ತಾ ಹೋದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮುಂದೆ CM ಆಗಬೇಕು ಅನ್ನುವಂಥ ಕನಸು ಹೊತ್ತಿರುವಂಥ DCM DK ಶಿವಕುಮಾರ್ ಅವರು ಉಡಾಫಿಯಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ನೀವು ಹಲೋ ಅಂದರೆ ಅವರು ಹಲೋ ಅಂತಾರೆ, ನೀವು ಹಾಯ್ ಅಂದರೆ ಅವ್ರು ಹಲೋ ಅಂತಾರೆ, ನೀವು ವಿಶ್ ಮಾಡಿದ್ರೆ ಅವ್ರು ವಿಶ್ ಮಾಡ್ತಾರೆ ಅಂತ ಅವ್ರು ಉಡಾಫೆ ಉತ್ತರ. ಒಂದು ಕಡೆ ಅಂದರೆ ಅವ್ರು ಪರವಾಗಿ ನಿಲ್ತಾ ಇಲ್ಲ, ಸಚಿವರ ಪರವಾಗಿ ಯಾವುದಕ್ಕೂ ಕೂಡ ನಾವು ತನಿಖೆ ನಡೆಸ್ತೀವಿ ಅಂತ ಕೂಡ ಭರವಸೆ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನೀವು ಗರ್ಜಿಸ್ತೀರಾ ಅಂದರೆ ಅವ್ರ ಧ್ವನಿ ಅಡಗಿಸೋದಕ್ಕೆ, ಅವ್ರ ಮುಂದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾರೆ ಅಂತ. ಓಕೆ, ಯಾರ ವಿರುದ್ಧ ಗರ್ಜಿಸೋರ ವಿರುದ್ಧ ಹೀಗಾಗುತ್ತೆ, ಧ್ವನಿ ಎತ್ತೋದು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸಿಗಬೇಕಿದೆ. ಇನ್ನು ರಾಜಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ, ಹೌದು ಈ ರೀತಿ ಹನಿ ಟ್ರ್ಯಾಪ್ ಆಗಿದ್ದು ನಿಜ, ಅಂದರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ವಿಚಾರಣೆ ಮಾಡಬೇಕಾದಂಥ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲಾಯಿತು. ಇದೇ ಒಂದು ಈಗ ವಿಚಾರ ಏನಿದೆ BJP ನಾಯಕರಿಗೆ ಅಸ್ತ್ರ ಆಗ್ಬಿಟ್ಟಿದೆ. ನೀವು ನಿಮ್ಮ ಸಚಿವರನ್ನೇ ಕಾಪಾಡ್ಕೊಳ್ಳೋದಕ್ಕಾಗಲ್ಲ, ನಿಮ್ಮ ಶಾಸಕರನ್ನೇ ನೀವು ರಕ್ಷಿಸೋಲ್ಲ, ಇನ್ನು ನಮ್ಮೆಲ್ಲರನ್ನು ರಕ್ಷಿಸ್ತೀರಾ ಅಂತ ಸದನದಲ್ಲೂ ಕೂಡ ದೊಡ್ಡ ಹೈ ಡ್ರಾಮಾನೇ ಆಗೋಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ಯಾವುದೂ ಕೂಡ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ ಅಂತ ಈ ವಿಚಾರವನ್ನು ತಳ್ಳಿ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ. ಸದನದಲ್ಲಿ ಗೌರವಾನ್ವಿತ ಸಚಿವರು, ಬಹಳ ಹಿರಿಯ ಸಚಿವರು ತಮಗೆ ಆದಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜಣ್ಣ ಅವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇದು ಬಹಳ ದುರದೃಷ್ಟಕರ, ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನು ಮಾಡ್ತಾರೆ, ಆ ರೀತಿ
ಆಗುತ್ತೆ. ಯಾರು ಗರ್ಜಿಸ್ತಾರೆ ಅವರನ್ನ ಹೆದರಿಸುವಂತ ಕೆಲಸ ನಡೀತಾ ಇದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಅದು ಬಹುಶಃ ಅವರನ್ನೇ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆಗೆ ಉತ್ತರ ನಾನು ಕೊಡೋದು ಸಮಂಜಸ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ತಾನೇ ಬಜೆಟ್ ಮುಗಿಸಿ ಬಂದಿದ್ದೀನಿ. ಬಜೆಟ್ನಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರು. ನಿಮಗೆ ಗೊತ್ತು 30 ಮಾರ್ಚು ಇದು ಇಯರ್ ಎಂಡ್ ಇರುತ್ತೆ. ತಮಗೂ ಎಲ್ಲರಿಗೂ ಗೊತ್ತು 31 ಮಾರ್ಚು ಇಯರ್ ಎಂಡ್ ಇರುತ್ತೆ. ಸೊ ಈ 31 ಮಾರ್ಚ್ ಮುಗಿದ ತಕ್ಷಣ ಉಳಿದ 2 ಕಂತಿನ ಹಣವನ್ನು ಬಿಡುಗಡೆ. ಸೊ ನಾವು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ, ಕಾರ್ಯಕರ್ತರಿಗೆ 1,000 ರೂಪಾಯಿ, ಸಹಾಯಕಿಯರಿಗೆ 500ನ ನಾವು 750 ನಾವು ಘೋಷಣೆ ಮಾಡಿದ್ದೀವಿ. ಅವರು 6ನೇ ಗ್ಯಾರಂಟಿಯ ಬೇಡಿಕೆ ಏನಿದೆಯೋ ಇನ್ನೂ 3.5 ವರ್ಷ ನಮ್ಮ ಸರ್ಕಾರ ಸದೃಢವಾಗಿದೆ. ಅಷ್ಟರೊಳಗಡೆ